ಆಮೇಲೆ ಅಶ್ವತ್ಥನಾರಾಯಣ ಅವರು ಕೂಡ ಒಂದು ಸಜೆಷನ್ ಮಾಡಿದ್ರು ನಾನು ಲಾಸ್ಟಲ್ಲಿ. ಸೊ ಆ ವಿಚಾರದಲ್ಲಿ ಕರ್ನಾಟಕ ವಿಧಾನಸಭೆ ಮಂಡಿಸಿರುವಂತೆ ಕರ್ನಾಟಕ ವಿಧಾನಮಂಡಲ ಜಂಟಿ ಪರಿಶೀಲನಾ ಸಮಿತಿ ಶಿಫಾರಸಿದಂತೆ ಕರ್ನಾಟಕ ವಿಧಾನಸಭೆಯಿಂದ ತಿದ್ದುಪಡಿಯೊಂದಿಗೆ ಅಂಗೀಕಾರವಾದ ರೂಪದಲ್ಲಿ ಮತ್ತು ಕರ್ನಾಟಕ ವಿಧಾನ ಪರಿಷತ್ತಿನ ತಿದ್ದುಪಡಿಯೊಂದಿಗೆ ಅಂಗೀಕಾರವಾದ ರೂಪದಲ್ಲಿ 2024ನೇ ಸಾಲಿನ ಗ್ರೇಟರ್ ಆಡಳಿತ ವಿಧೇಯಕ 2024 ಸಭೆ ವಿಧೇಯಕ ಸಂಖ್ಯೆ 34 ಪುನರ್ ಪರಿಶೀಲಿಸಬೇಕೆಂದು ಸೂಚಿಸುತ್ತೇನೆ. ಸರಿಯಾ? ಇಲ್ಲ ಅವ್ರ ಅಶ್ವತ್ಥನಾರಾಯಣ ಏನ್ ಹೇಳಿದ್ರು ಅಂದ್ರೆ ಇಂಡಸ್ಟ್ರೀಸ್ ವಿಚಾರದಲ್ಲಿ ತಾವು ಒಂದು ಪ್ರಸ್ತಾವನೆ ಮಾಡಿದ್ರಿ. ಯಾರೋ ಹೇಳಿರ್ತಾರೆ ಮಾಡಿರ್ತಾರೆ ಇಂಡಸ್ಟ್ರೀಸ್ ನ ಒಳಗಡೆ KDB ಸಂಬಂಧಪಟ್ಟಂತೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದ್ರಿ. ನಾನು ಮಿನಿಸ್ಟರ್ ಹತ್ರ ಕೇಳಿದೆ ವಾಟ್ ಇಸ್ ಇಟ್ ಅಂತ. ಸೊ ಅಲ್ಟಿಮೇಟ್ಲಿ ಏನೇ ಆದ್ರೂ ಪ್ಲಾನಿಂಗ್ ಅಥಾರಿಟಿಲೇ ಯೋಜನಾ ಪ್ರಾಧಿಕಾರದ ಪೂರ್ವ ಮಾಸ್ಟರ್ ಪ್ಲಾನ್ ಅವ್ರ ಜೊತೆನೆ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡಬೇಕು ಅನ್ನೋದು ಅದನ್ನ ಕಾಂಪ್ಲೆಕ್ಸ್ ಟೇಕಿಂಗ್ ದಿ ಲೋಕಲ್ ಪ್ಲಾನಿಂಗ್ ಅಥಾರಿಟಿ ಇಂಟು ಕಾನ್ಫಿಡೆನ್ಸ್. ಬೆಂಗಳೂರು ಸಿಟಿ ಒಳಗಡೆ ಇದ್ರೂ ಕೂಡ ಇಂಡಸ್ಟ್ರೀಸ್ KDB ಇದ್ರು ನಿಮ್ಮ ಪ್ಲಾನ್ ಪ್ರಕಾರನೇ ನೀವು ಮಾಡಬೇಕು, ನಮ್ಮ ಅನುಮತಿಯನ್ನು ತೆಗೆದುಕೊಂಡು ಅನ್ನೋದು ಅವ್ರಿಗೊಂದು ಅನುಮತಿಯನ್ನು ಕೊಟ್ಟಿದ್ದೀವಿ. ಇನ್ನು ಮಿಕ್ಕಿದ ಇದೊಂದು ವಿಚಾರ ಏನಪ್ಪಾ ಅಂತಂದ್ರೆ ವಾರ್ಡ್ನ ಸಂಖ್ಯೆ ಮತದಾರರ ಪೈಕಿ ಕೆಲವರು ನಾಮಿನಿ ದರ್ಶನ ಮಾಡ್ತೀವಲ್ಲ ಆ ವಿಚಾರದಲ್ಲಿ ಕೆಲವು ಉಳಿದ 7 ಜನಕ್ಕೆ ಈ ಲಾಟ್ರಿಲಿ ಎತ್ತಬೇಕು. ಕೆಲವರು 100 ಜನ ನಾನಾಗಬೇಕು ಅಂತ ಬಂದ್ಬಿಡ್ತಾರೆ ಈ ರೆಸಿಡೆಂಟ್ ಅಸೋಸಿಯೇಷನ್ ಅವರು ಇವರೆಲ್ಲ. ಸೊ ಇಟ್ ಬಿಕಮ್ ವೆರಿ ಎಂಬ್ರಾಸಿಂಗ್. ಸೊ ಅದನ್ನ ಉಳ್ಕೊಂಡಿದ್ದಂಥವ್ರನ್ನ ಲಾಟ್ರಿಲಿ ಎತ್ತಬೇಕು ಅನ್ನೋದು ಒಂದು ತೀರ್ಮಾನ. ಇಲ್ಲ ಸಭಾಧ್ಯಕ್ಷರೇ, ಏನಿಲ್ಲ, ಇವ್ರು ತಂದಿರೋ ತಿದ್ದುಪಡಿಗಳು ಸ್ವಾಗತಿಸ್ತೀವಿ, ಒಳ್ಳೇದಿದೆ. ಮತ್ತು ನೀವೇನು ಅದು ಕರೆಕ್ಷನ್ ಮಾಡ್ಕೊಂಡಿದ್ದೀರಾ ಸರ್ ನಾಮಿನೇಷನ್ ವಿಚಾರದಲ್ಲಿ? ವಾರ್ಡ್ ಕಮಿಟಿಗಳು ಗ್ರೇಟರ್ ಬೆಂಗಳೂರು ಅಥಾರಿಟಿ ನಾಮಿನೇಷನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದೀರಿ. ಖಂಡಿತ 74ರ ಅಡಿಯಲ್ಲಿ ಅದು ಈ ಬಿಲ್ಲೇ ತಿರಸ್ಕಾರ ಆಗ್ಬಿಡೋದು. ಸೊ ಅದನ್ನು ಕರೆಕ್ಷನ್ ಮಾಡ್ಕೊಂಡಿರೋದು, ತಿದ್ದುಪಡಿ ಮಾಡ್ಕೊಂಡಿರೋದು ಒಳ್ಳೆ ವಿಚಾರ. ಹಾಗಾಗಿ ಬಿಲ್ಲಿಗೆ ಒಂದು ಸ್ವಲ್ಪ ನ್ಯಾಯಾಲಯದ ಯಾವುದೇ ಸ್ಕ್ರೂಟಿನಿಗೆ ಒಂದು ಸೂಕ್ತವಾಗಿರುತ್ತೆ. ಎರಡನೇದು KDB ತಾವು ಒಂದ್ಸಲಿ ಎಲ್ಸಿಟಾ ವಿಸಿಟ್ ಮಾಡ್ಬೇಕು ಸರ್. ಎಲ್ಸಿಟಾ ನೀವು ಒಂದ್ಸಲಿ ವಿಸಿಟ್ ಮಾಡಿದ್ರೆ ನಿಮಗೆ ನಿಜಕ್ಕೂ ಅರ್ಥ ಆಗುತ್ತೆ. ನಾವು ಎಲ್ಲೇ ಯಾವುದೇ ಊರಾಗಲಿ ಇವತ್ತೆಲ್ಲ ಮಾತಾಡೋದು ನಾವು ಉದ್ಯೋಗ ಸರ್. ಎಲ್ಲೇ ಒಂದು ಭಾಗದಲ್ಲಿ ಒಂದು ಕೈಗಾರಿಕೆ ಟೌನ್ಶಿಪ್ ಇರುತ್ತಲ್ಲ ಸರ್ ಸಭಾಧ್ಯಕ್ಷರೇ, ಅಲ್ಲಿ ಕಂಪ್ಲೀಟ್ಲಿ ನೆಗ್ಲೆಕ್ಟೆಡ್ ಇರುತ್ತೆ. ಯಾವುದೇ ಒಂದು ಇಂಡಸ್ಟ್ರಿಯಲ್ ಟೌನ್ಶಿಪ್ ಅಥವಾ ಕೈಗಾರಿಕೆ ವಲಯಗಳು ಅಲ್ಲಿ ಓಟಿಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ಅಲ್ಲಿ ಇನ್ಕಮ್ ತಗೊಳ್ತೀವಿ, ಆದರೆ ಏನು ಅಭಿವೃದ್ಧಿ ಮಾಡಲ್ಲ. ಸೊ ಅವತ್ತು ಅವ್ರಿಗೆ ಅಧಿಕಾರ ಕೊಡೋ ಮೂಲಕ ಅವರೇ ಮ್ಯಾನೇಜ್ಮೆಂಟ್ ಮಾಡೋ ಮೂಲಕ ನಿಜಕ್ಕೂ ಕಾಸ್ಟ್ ಕಮ್ಮಿ ತಗೋತಾರೋ, ಕಮ್ಮಿ ಟ್ಯಾಕ್ಸ್ ತೊಗೊಳ್ತಾರೋ, ಜಾಸ್ತಿ ತೊಗೊಳ್ತಾರೋ ಮುಖ್ಯ ಅಲ್ಲ ಸರ್. ಹೇಗೆ ನಿರ್ವಹಣೆ ಆಗುತ್ತೆ, ಎಷ್ಟು ದುಡ್ಡು ತೊಗೊಂಡು ಏನು ನಿರ್ವಹಣೆ ಮಾಡಿ ಎಷ್ಟು ಉತ್ತಮವಾಗಿ ನಡೆಸ್ತಾರೆ ಅನ್ನೋದಕ್ಕೆ ನಮಗೆ ಕಣ್ಮುಂದೆ ಯಾವುದಾದ್ರು ಒಂದು ಮಾಡ್ಲು ಉಲ್ಲೇಖ ಮಾಡಲಿಕ್ಕೆ ಅಥವಾ ರಿಪ್ಲಿಕೇಟ್ ಮಾಡಲಿಕ್ಕೆ ಒಂದು ಕಣ್ಣು ಮುಂದೆ ಇರುವಂಥ ಪ್ರಾಕ್ಟಿಕಲ್ ಟೌನ್ಶಿಪ್ ನಿರ್ಮಾಣ ಆಗಿದೆ ಅಂದರೆ ಅದು ಎಲ್ಸಿಟಾ. ಹಾಗಾಗಿ ನಾನು ನಿಜಕ್ಕೂ ಸನ್ಮಾನ್ಯ ನಮ್ಮ ಉಪಮುಖ್ಯಮಂತ್ರಿಗಳು ಧನ್ಯವಾದ ಹೇಳ್ತೀನಿ ಇದನ್ನು ಸರಿಪಡಿಸಿರೋದಕ್ಕೆ. ಮತ್ತು ಇನ್ನೂ ಹಲವಾರು ವಿಚಾರಗಳು ತಾವು ಒಂದೇ ಒಂದು ಮುಖ್ಯವಾಗಿ ಕೈ ಬಿಟ್ಟಿದ್ರೆ ಚೆನ್ನಾಗಿರೋದು, ವಿಭಜನೆ ಒಂದು ಕೈ ಬಿಟ್ಟಿದ್ರೆ ಚೆನ್ನಾಗಿರೋದು. ಓಕೆ, ವಿಭಜನೆ ಆಯ್ತು, ಚರ್ಚೆ ಆಯ್ತಲ್ಲ ಅಷ್ಟೊತ್ತು. ಅಲ್ಲ, ಪಾಸ್ ಆಗಿದೆ, ಮುಗಿದ ಕಥೆನ. ಅಶ್ವತ್ಥನಾರಾಯಣ ಆಯ್ತು, ಅಶೋಕ್ ಮುಗಿದ ಕತೆ. ಅಶ್ವಥ್ ಅವರೇ ಇನ್ನು ಮಿಕ್ಕಿದೀಗ ಏನ್ ತಂದಿದ್ದಾರೆ ಸರಿ ಇದೆ. ವೆಲ್ಕಮ್. ಪುನಃ ಪರಿಯೋಜನೆ ಪ್ರಸ್ತಾವನೆಗೆ ಸಭೆ ಮತಕ್ಕೆ ಹಾಕುತ್ತೇನೆ. ಕರ್ನಾಟಕ ವಿಧಾನಸಭೆಯಲ್ಲಿ ಮಂಡಿಸಿದಂತೆ ಕರ್ನಾಟಕ ವಿಧಾನಮಂಡಲದ ಜಂಟಿ ಪರಿಶೀಲನಾ ಸಮಿತಿಯ ಶಿಫಾರಸಿನಂತೆ ಕರ್ನಾಟಕ ವಿಧಾನಸಭೆಯಿಂದ ತಿದ್ದುಪಡಿಗಳೊಂದಿಗೆ ಅಂಗೀಕಾರವಾದ ರೂಪದಲ್ಲಿ ಮತ್ತು ಕರ್ನಾಟಕ ವಿಧಾನ ಪರಿಷತ್ತಿನಿಂದ ತಿದ್ದುಪಡಿಯೊಂದಿಗೆ ಅಂಗೀಕಾರವಾದ ರೂಪದಲ್ಲಿರುವ 2020ನೇ ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕವನ್ನು ಸಭೆ ಪುನರ್ ಪರಿಶೀಲಿಸುತ್ತದೆ ಎಂಬ ವಿಷಯ ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಅಧ್ಯಕ್ಷರೇ, ಈ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ಈ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2ರಿಂದ 362 ವರೆಗಿನ ಖಂಡಗಳು ಹಾಗೂ ಅನುಸೂಚಿಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ.
ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ.